ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮೈಸೂರು ಪ್ಯಾಲೇಸ್ ಬಗ್ಗೆ. ಮೈಸೂರು ಪ್ಯಾಲೇಸ್ ಒಳಗಡೆ ಏನಿದೆ, ಯಾವ ತರ ಇದೆ ಅಂತ ಎಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಮತ್ತೆ ಬೆಂಗಳೂರಿಂದ ಮೈಸೂರು ಹೋಗಕ್ಕೆ ಎಷ್ಟೆಲ್ಲ ಅಮೌಂಟ್ ಆಗುತ್ತೆ, ಮತ್ತೆ ಮೈಸೂರಲ್ಲಿ ಯಾವ ಪ್ಲೇಸ್ ಎಲ್ಲ ಚೆನ್ನಾಗಿದೆ ನೋಡೋಕೆ, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಮತ್ತೆ ಫಸ್ಟ್ ಟೈಮ್ ಬೆಂಗಳೂರು ಟು ಮೈಸೂರು ಹೋಗೋರು ಈ ವಿಡಿಯೋ ನೋಡಲೇಬೇಕು. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ದಸರಾ ಜಂಬೂ ಸವಾರಿ ಆನೆಗಳ ಆಭರಣಗಳು ನೋಡ್ಬೋದು ನೀವು. ನೆಕ್ಸ್ಟ್ ವರ್ಲ್ಡ್ ಫೇಮಸ್ ಅಂಬಾರಿ. ಇದು ವಾಲ್ ಪೇಂಟ್ಸ್. ಮೈಸೂರು ಅರಮನೆಯಲ್ಲೆಲ್ಲ ಈ ತರ ವಾಲ್ ಪೇಂಟ್ ನೋಡಕ್ ಸಿಗ್ತವೆ. ಇದನ್ನ 13 ಆರ್ಟಿಸ್ಟ್ 15 ವರ್ಷಗಳ ಕಾಲ ಪೇಂಟ್ ಮಾಡಿದ್ರಂತೆ. ನೆಕ್ಸ್ಟ್ ಅರಮನೆ ಬಗ್ಗೆ ಗೈಡ್ಸ್ ಎಷ್ಟು ಅಮೌಂಟ್ ಅಂತ. ಇದು ಮೈಸೂರು ಕ್ಲಿಕ್ ಟವರ್ ಇಂದ KR ಸರ್ಕಲ್. ಇದು 1987 ನಲ್ಲಿ ರಾಜರು ಯೂಸ್ ಮಾಡದಂತ ಲಿಫ್ಟ್ ಇದು. ಇದು ಮೈಸೂರು. ಇದು ರಾಜರು ಪೂಜೆ ಮಾಡುವಂತಹ ಪುರಾತನ ಕೃಷ್ಣನ ದೇವಸ್ಥಾನ. ಇದು ಬಾಲಕೃಷ್ಣ. ಇದು ಅರಮನೆ ಒಳಗಡೆ. ಇದಕ್ಕೆ ಇನ್ನೊಂದು ಹೆಸರಿದೆ, ಗೋಲ್ಡ್ ಪ್ಯಾಲೇಸ್ ಅಂತ. ಅರಮನೆ ಮುಂದೆ ಈ ತರ ಇದೆ ಫ್ರೆಂಡ್ಸ್. ಇದೆಲ್ಲ ವಾಲ್ ಪ್ಯಾಂಟ್ಸ್ ನೋಡಿ. ಅರಮನೆ ಒಳಗಡೆ ಸಖತ್ತಾಗಿದೆ ಅಲ್ವಾ ನೋಡಿ. ಆಟೋದಿಂದ ಮೈಸೂರು ಅರಮನೆಗೆ ಹೋಗ್ತಾ ಇದೀವಿ. ಇದು ಅರಮನೆ ಒಳಗಡೆ ಎಂಟ್ರಿ. ಇದು ರಾಜ್ಯರಿಗೆ ಯಾರಾದರೂ ಉಡುಗೊರೆ ಕೊಟ್ಟರೆ ಬೆಳ್ಳಿ ಬಾಕ್ಸಲ್ಲಿ ಉಡುಗೊರೆ ಕೊಡ್ತಾ ಇದ್ದಂತೆ ಫ್ರೆಂಡ್ಸ್. ಇದು ಪಿರಂಗಿಗಳು, ಬ್ರಿಟಿಷ್ ಕಾಲದ ಇದ್ದಂತಹ ಪಿರಂಗಿಗಳು ಇವೆಲ್ಲ. ಇದು ಜಂಬೂ ಸವಾರಿ ಆನೆಗಳು ಟ್ರೈನಿಂಗ್ ಕೊಡೋ ಸ್ಥಳ. ಅರಮನೆ ಒಳಗಡೆ ಈ ತರ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾವು ಹೋದ ವಿಡಿಯೋದಲ್ಲಿ ನಿಮಗೆ ಚಾಮುಂಡೇಶ್ವರಿ ಬೆಟ್ಟ ಯಾವ ಥರ ಇದೆ ಅಂತ ತೋರಿಸಿದ್ವಿ. ಈ ವಿಡಿಯೋದಲ್ಲಿ ಮೈಸೂರು ಅರಮನೆ ಯಾವ ಥರ ಇದೆ ಅಂತ ನಿಮಗೆ ಫುಲ್ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಅದಕ್ಕಿಂತ ಫಸ್ಟ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಗೆ ನೀವು ಇದೇ ಥರ ಸಪೋರ್ಟ್ ಮಾಡಿದರೆ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟು ನಮಗೆ ಇವಾಗ 2:30 ಆಗಿದೆ ಒಂದು ಟೈಮು. ಫಸ್ಟು ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಮೈಸೂರು ಅರಮನೆಗೆ ಹೋಗ್ತಾ ಇದ್ವಿ. ಬನ್ನಿ. ಇದು KR ಸರ್ಕಲ್ಲು. ಇವೆಲ್ಲ ಮೈಸೂರು ಅರಮನೆ ಹೋಗ್ತವೆ. ಇಲ್ಲಿ ನಿಂತವಲ್ಲ ಟಂಗ ಇವೆಲ್ಲ ಹೋಗ್ತವೆ. ಊಟ ಮಾಡ್ಕೊಂಡು ಜಸ್ಟು ಅದೇ ನೋಡಿ KR ಸರ್ಕಲ್ಲು. ಇವಾಗ ನಾವು ಇಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಆಟೋ ಅಲ್ಲಿ ನಿಂತಿದೆ, ಬುಕ್ ಮಾಡಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅಲ್ಲಿ ತೋರಿಸ್ತಾ ಇದ್ದಾರೆ ಅವರು, ರೈಟಿಗೆ ಪ್ಯಾಲೇಸ್ ಇದೆ ಅಂತ. ನಾವು ಈಗ ಹೋಗಿದ್ವಲ್ಲ ಬಸ್ ಸ್ಟ್ಯಾಂಡ್ ಹತ್ರ, ಅದು ಬ್ಯಾಕ್ ಗೇಟು, ಅಲ್ಲಿ ಬಿಡೋಲ್ಲ ಒಳಗಡೆ ಹೋಗೋಕ್ಕೆ. ಬಟ್ ನಾವು ಫ್ರಂಟ್ ಗೇಟಿಗೆ ಹೋಗ್ಬೇಕು, ಆಟೋದಲ್ಲೇ ಹೋಗ್ಬೇಕು. ಆಟೋದಲ್ಲಿ 100 ರೂಪಾಯಿ ಕೇಳ್ತಾರೆ ಮಿನಿಮಮ್ಮು. ನೀವು 100 ರೂಪಾಯಿ ಕೊಡೋಕೆ ಹೋಗಬೇಡಿ. 50 ರೂಪಾಯಿ ಆದರೆ ಕೊಡ್ಬೋದು ಫ್ರೆಂಡ್ಸ್. ನಾವು 50 ರೂಪಾಯಿ ಕೊಟ್ಟಿದ್ದು. ಬಟ್ ರೌಂಡ್ ಹೊಡ್ಕೊಂಡು ಹೋಗ್ಬೇಕಲ್ಲ, ಸ್ವಲ್ಪ ದೂರ ಆಗುತ್ತೆ. 50 ರೂಪಾಯಿ ಕೊಟ್ಟರೆ ಪರವಾಗಿಲ್ಲ. ಫಸ್ಟ್ ಟೈಮ್ ಮೈಸೂರು ಬರೋರು ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಅವ್ರಿಗೆ ಏನು ಗೊತ್ತಿರಲ್ಲ ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕಂತ. ಈ ವಿಡಿಯೋ ನೋಡಿದ್ರೆ ಫುಲ್ ನಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ನೋಡಿ, ನಾವು ಚಾಮುಂಡೇಶ್ವರಿ ಬೆಟ್ಟ ಹೋಗಿದ್ವಲ್ಲ, ಅಲ್ಲಿ ಕಾಣ್ತಾ ಇದೆ. ಅದೇ ಚಾಮುಂಡೇಶ್ವರಿ ಬೆಟ್ಟದಿಂದ ನಾವು ಬಂದಿರೋದು. ಇವಾಗ ಯಾವ ಥರ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ.
ನಿಮ್ಗೆ ಇನ್ನೊಂದು ಈ ರೋಡ್ ಇದೆ ಮೈಸೂರು ಪ್ಯಾಲೇಸ್. ಟೋಟಲ್ 5 ಗೇಟ್ ಇದೆ, ಇದೊಂದು 3ನೇ ಗೇಟು. ನಾವು ಹೋಗೋದು ಈಗ 2ನೇ ಗೇಟ್ ಹೋಗ್ತಾ ಇದ್ದೀವಿ. ಇದು ಮೈಸೂರು ಎಕ್ಸಿಬಿಷನು. ಇದು ಲೆಫ್ಟಿಗೆ ಬರುತ್ತೆ, ನೀವೆಲ್ಲರೂ ನೋಡ್ಕೋಬೋದು. ಮೈಸೂರಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು ನಮಗೆ ಅರಮನೆ ನೋಡೋಕ್ಕೆ ಒಂದಿನ ಆಗೋಗುತ್ತೆ. 2 ಡೇಸ್ ಮೈಸೂರಲ್ಲಿದ್ದರೆ ಎಲ್ಲ ನೋಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಮೈಸೂರು ಜೂ, ಎಕ್ಸಿಬಿಷನ್ನು ಮತ್ತು ಅರಮನೆ, ಚಾಮುಂಡೇಶ್ವರಿ ಬೆಟ್ಟ ಇವೆಲ್ಲವೂ 2 ಡೇಸಲ್ಲಿ ನೋಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ. ಹತ್ರ ನಾವು ಮೈಸೂರು ಅರಮನೆ ಕಡೆ ಬಂದ್ವಿ. ಇವಾಗ ಕಾಣ್ತಿದೆ ನೋಡಿ ಮೈಸೂರು ಅರಮನೆ. ಆಟೋದಿಂದ ಇಳಿದು ನಾವು ಇವಾಗ ಮೈಸೂರು ಅರಮನೆ ಕಡೆ ಹೋಗ್ತಾ ಇದ್ವಿ. ಫ್ರೆಂಡ್ಸ್, ಈ ಮೈಸೂರು ಅರಮನೆ ಕಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ. ಅವರು 1897ರಲ್ಲಿ ಈ ಅರಮನೆ ಕಟ್ಟಿದ್ರು. 42 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಅರಮನೆ ಕಟ್ಟಿದ್ದಾರೆ 15 ವರ್ಷಗಳ ಕಾಲ. ಇಲ್ಲೇ ಒಳಗಡೆ ಹೋಗೋಕ್ಕೆ ಎಂಟ್ರಿ ಫೀಸು 100 ರೂಪಾಯಿ ಇರುತ್ತೆ. ಮತ್ತು ಚಿಕ್ಕ ಮಕ್ಕಳಿಗೆ 50 ರೂಪಾಯಿ ಇರುತ್ತೆ. ಅದನ್ನು ಯಾವ ಥರ ಅಂತ ನಿಮ್ಗೆ ಡೀಟೇಲ್ ಆಗಿ ಇಲ್ಲೇ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಇಲ್ಲಿದೆ ಬೋರ್ಡ್ ಹಾಕಿದ್ದಾರೆ. ಯಾರಿಗೆಲ್ಲ ಎಷ್ಟು ಅಮೌಂಟ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ವಿದ್ಯಾರ್ಥಿಗಳಿಗೆ 30 ರೂಪಾಯಿ ಆಗುತ್ತೆ ಫ್ರೆಂಡ್ಸ್. ಪ್ರವಾಸಕ್ಕೆಲ್ಲ ಬಂದಿರ್ತಾರಲ್ಲ ಅವರಿಗೆಲ್ಲ 30 ರೂಪಾಯಿ ಒಬ್ಬರಿಗೆ. 18 ವರ್ಷ ಒಳಗಡೆ ಇದ್ದವರಿಗೆ 50 ರೂಪಾಯಿ, 18 ವರ್ಷ ಮೇಲೆ ಇದ್ದವರಿಗೆ 100 ರೂಪಾಯಿ ಫ್ರೆಂಡ್ಸ್. ನಾವೀಗ ಟಿಕೆಟ್ ತೊಗೊತಾ ಇದ್ವಿ. ಟಿಕೆಟ್ ತೊಗೊಂಡ್ವಿ. ಅರಮನೆಯಲ್ಲಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಫ್ರೆಂಡ್ಸ್. ಎಲ್ಲ ಚೆಕ್ಕಿಂಗ್ ಇರುತ್ತೆ ಸ್ವಲ್ಪ. ಇಲ್ಲಿ ಬ್ಯಾಗ್ ಚೆಕ್ ಮಾಡಬೇಕು ಫ್ರೆಂಡ್ಸ್. ಬ್ಯಾಗ್ ಚೆಕ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣ್ತಾ ಇದೆಯಲ್ಲ, ಇದು ದೇವಸ್ಥಾನ, ಬಟ್ ಕ್ಲೋಸ್ ಆಗಿದೆ ನೋಡಿ. ಈ ಥರ ನಿಮಗೆ ಬೋರ್ಡ್ ಹಾಕಿರ್ತಾರೆ, ಎಂಟ್ರಿ ಅರಮನೆಗೆ ಎಂಟ್ರಿ ಅಂತ. ಅಲ್ಲಿ ನೀವು ನೋಡ್ಕೋಬೋದು. ಫೋಟೋಗ್ರಾಫರ್ಸ್ ಎಲ್ಲ ಇರ್ತಾರೆ, ಫೋಟೋ ತೆಗಿಯೋಕ್ಕೆ ನೀವು ತೆಗೆಸ್ಕೋಬೋದು ಫ್ರೆಂಡ್ಸ್. ಕಂಪ್ಲೀಟಾಗಿ ನಿಮಗೆ ಯಾವ ಥರ ಹೊರಗಡೆಯಿಂದ ಒಳಗಡೆ ಯಾವ ಥರ ಹೋಗ್ಬೇಕಂತ ಕಂಪ್ಲೀಟಾಗಿ ನಿಮಗೆ ಈ ವಿಡಿಯೋದಲ್ಲಿ ಫುಲ್ ತೋರಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್. ಹಾಗೆ ಅದೇ ಥರ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಬರುತ್ತೆ, ಓಕೆನಾ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಬೋರ್ಡ್ ಇಲ್ಲಿ ಇದೆ. ಅರಮನೆಗೆ ಪ್ರವೇಶ, ಇಲ್ಲಿಂದ ನಾವು ಒಳಗಡೆ ಹೋಗ್ಬೇಕು. ಈ ಥರ ಎಲ್ಲ ಬೋರ್ಡ್ ಹಾಕಿರ್ತಾರೆ, ನೀವು ನೋಡ್ಕೊಂಡು ಹೋಗ್ಬೇಕು ಅಷ್ಟೇ, ಫಸ್ಟ್ ಟೈಮ್ ಬಂದವರೆಲ್ಲ. ನೋಡಿ ಫ್ರೆಂಡ್ಸ್, ಇದೆ ಮೈಸೂರು ಅರಮನೆ. ಈ ಕಡೆ ಎಲ್ಲ ಗಾರ್ಡನ್ ಎಲ್ಲ ಸಖತ್ತಾಗಿ ಹಾಕಿದ್ದಾರೆ, ಹೂ ಗಾರ್ಡನ್ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ಇವಾಗ ನಾವು ಅಲ್ಲಿ ಹೋಗ್ಬೇಕು ಫ್ರೆಂಡ್ಸ್. ಬಂದ್ವಿ, ನಾವು ಒಳಗಡೆ ಹೋಗ್ತಾ ಇದೀವಿ. ಇಲ್ಲಿ ನಾವು ಬಂದ ತಕ್ಷಣನೇ ನಮ್ಮ ಸ್ಲಿಪ್ಪರು ಬ್ಯಾಗಲ್ಲಿ ಹಾಕಿ ಕೊಡಬೇಕು ಫ್ರೆಂಡ್ಸ್. ಒಬ್ಬರಿಗೆ 5 ರೂಪೀಸ್ ತೊಗೊಂತಾರೆ. ಸ್ಲಿಪ್ಪರ್ ಕೊಡೋಣ ಬನ್ನಿ. ₹5 ಕೊಟ್ಟರೆ ಒಂದು ಬ್ಯಾಗ್ ಕೊಡ್ತಾರೆ, ಅದರಲ್ಲಿ ಸ್ಲಿಪ್ಪರ್ ಹಾಕಿ ನಾವು ವಾಪಸ್ ಅವ್ರಿಗೆ ರಿಟರ್ನ್ ಕೊಡಬೇಕು ಫ್ರೆಂಡ್ಸ್. ಒಂದು ಇದು ಕೊಡ್ತಾರೆ, ಆ ಬ್ಯಾಗ್ ನಂಬರ್ ಬರೆದು
ಅದನ್ನ ವಾಪಸ್ ಅವ್ರು ಕೊಟ್ಟರೆ ಹೋಗ್ಬೇಕಾದ್ರೆ ಅದನ್ನ ಆ ಬ್ಯಾಗ್ ಕರೆಕ್ಟಾಗಿ ಅದೇ ಕೊಡ್ತಾರೆ ಸ್ಲಿಪ್ಪರ್ ಎಲ್ಲ ಕೊಟ್ವಿ. ಈಗ ಅರಮನೆ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಇದು ಅರಮನೆ ಪ್ರವೇಶ. ನೋಡಿ ಫ್ರೆಂಡ್ಸ್, ಇದು ಗೈಡ್ ಸಿಗ್ತಾರಲ್ಲ ಅರಮನೆ ಬಗ್ಗೆ ಹೇಳಕ್ಕೆ, ಅದು ಎಲ್ಲ ಎಷ್ಟು ಅಮೌಂಟ್ ಕೊಡ್ಬೇಕಂತ ಇಲ್ಲ ಮೆನ್ಷನ್ ಮಾಡಿದ್ರೆ ನೋಡ್ಕೊಳ್ಳಿ. ಹೋಗ್ತಾ ಇದೀವಿ ಅರಮನೆ ಒಳಗಡೆ. ನೋಡಿ ಅಲ್ಲಿ ಅಂಗಡಿ ಅದು ಇದೆಯಲ್ಲ, ಅಲ್ಲೇ ಅರಮನೆ ಬಗ್ಗೆ ಎಲ್ಲ ಡೀಟೇಲ್ ಬುಕ್ದಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನೀವು ಇಲ್ಲೇ ನೋಡ್ಕೋಬಹುದು ಅರಮನೆ ಎಷ್ಟು ವರ್ಷ ಕಟ್ಟಿದ್ರು, ಯಾವ ವರ್ಷದಲ್ಲಿ ಕಟ್ಟಿದ್ರಂತ ಎಲ್ಲ ಇಲ್ಲಿದೆ, ನೋಡ್ಕೊಳ್ಳಿ. ಬನ್ನಿ, ಇಲ್ಲಿ ಸ್ವಲ್ಪ ಚೆಕಿಂಗ್ ಇರುತ್ತೆ. ಚೆಕಿಂಗ್ ಮುಗಿಸ್ಕೊಂಡ್ವಿ. ಚೆಕಿಂಗ್ ಎಲ್ಲ ಆದಮೇಲೆ ಇವಾಗ ಇಲ್ಲಿ ನಾವು ಟಿಕೆಟ್ ತೊಗೊತಿದ್ವಲ್ಲ, ಟಿಕೆಟ್ ಚೆಕ್ ಮಾಡ್ತಾರೆ ಫ್ರೆಂಡ್ಸ್. ಮುಂದೆ ಟಿಕೆಟ್ ತೋರಿಸ್ಬೇಕು, ಅಲ್ಲೆಲ್ಲ ಟಿಕೆಟ್ ಯಾರು ಅಲ್ಲಿ ಚೆಕ್ ಮಾಡಲ್ಲ. ಇಲ್ಲಿ ಫೈನಲ್ ಆಗಿ ಟಿಕೆಟ್ ಇಲ್ಲಿ ಚೆಕ್ ಮಾಡ್ತಾರೆ ಫ್ರೆಂಡ್ಸ್. ತೊಗೊಂಡಿರೋದು. ಬನ್ನಿ ಟಿಕೆಟ್ ಚೆಕ್ ಮಾಡಿಸೋಣ. ಸ್ವಲ್ಪ ರಶ್ ಜಾಸ್ತಿ ಇದೆ. ನಾನು ಹೋಗಿದ್ರು ಸಂಡೇ ಅಲ್ವಾ, ರಶ್ ಸಿಕ್ಕಾಪಟ್ಟೆ ಇದೆ. ಟಿಕೆಟ್ ಎಲ್ಲ ಚೆಕ್ ಆಯಿತು, ಒಳಗಡೆ ಬಿಟ್ಟರು. ಫಸ್ಟ್ ನೋಡೋಕ್ಕೆ ಸಿಗುತ್ತೆ ಈ ಥರ ಫ್ರೆಂಡ್ಸ್. ಅಲ್ಲಿದೆಯಲ್ಲ, ಅದು ಈ ಮೈಸೂರು ಅರಮನೆ ಕಟ್ಟೋ ಮುಂಚೆ ಅದು ಓಲ್ಡ್ ಮಾಡಲ್ ಫ್ರೆಂಡ್ಸ್ ಅರಮನೆ. ಅದು ಇದೆಲ್ಲ ದಸರಾ ಟೈಮಲ್ಲೆಲ್ಲ ಪೂಜೆ ಮಾಡೋದು ವಿಗ್ರಹ ಫ್ರೆಂಡ್ಸ್. ಅದು ನೋಡಿ ಯಾವ ಥರ ಡಿಸೈನಿಂಗ್ ಎಲ್ಲ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ ಡಿಸೈನಿಂಗ್ ಎಲ್ಲ. ಇದೆಲ್ಲ ದಸರಾ ಟೈಮಲ್ಲಿ ಇಡುವಂಥ ವಸ್ತುಗಳು ಫ್ರೆಂಡ್ಸ್. ಗಣೇಶನ ಮೂರ್ತಿ ಇದೆ ಫ್ರೆಂಡ್ಸ್ ಇದರಲ್ಲಿ, ಸಖತ್ತಾಗಿದೆ. ಇದರಲ್ಲಿ ಗಣೇಶನ ಮೂರ್ತಿ ಇದೆ, ಸಖತ್ತಾಗಿದೆ, ನೋಡ್ಕೋಬೋದು ನೀವು. ಅಂದರೆ ತುಂಬಾ ಸಖತ್ತಾಗಿ ಅರಮನೆ ಕಟ್ಟಿದ್ದಾರೆ ಫ್ರೆಂಡ್ಸ್. ತುಂಬಾ ಒಳಗಡೆ ದೊಡ್ಡದಿದೆ. ಮುಂದೆ ನಿಮಗೆ 2 ಆನೆ ಮುಖಗಳು ಕಾಣ್ತವೆ. ಅದನ್ನು ನೋಡಿ ಫ್ರೆಂಡ್ಸ್, ಸಖತ್ತಾಗಿದೆ, ತೋರಿಸ್ತೀನಿ. ಇದು ಯಾವ ಥರ ಇದು ಅಂತ ಹಳೆ ಕಾಲದ ಫೋಟೋಗೆಲ್ಲ ಹಾಕಿದ್ದಾರೆ ಗೋಡೆ ಮೇಲೆ, ಅವನ್ನೆಲ್ಲ ನೋಡ್ಕೋಬೋದು ಫ್ರೆಂಡ್ಸ್ ನೀವು. ಇದೆಲ್ಲ 3D ಪೇಂಟಿಂಗು. ಎಲ್ಲ ಗೋಡೆ ಮೇಲೆ ಈ ಥರ ಫೋಟೋ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ಯಾವ ಥರ ಇದೆ ಅರಮನೆ ಒಳಗಡೆ, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಈ ಥರ ಪೇಂಟ್ ಮಾಡೋಕ್ಕೆ 13 ಆರ್ಟಿಸ್ಟು 15 ವರ್ಷಗಳ ಕಾಲ ಈ ಥರ ಪೇಂಟ್ ಮಾಡಿ ಹಾಕಿದಾರಂತೆ. ಸಖತ್ತಾಗಿ ಹಾಕಿದ್ದಾರೆ ಪೇಂಟ್ ಎಲ್ಲ, 3D ಪೇಂಟಿಂಗು ನೋಡಿ ಫ್ರೆಂಡ್ಸ್. ಎಲ್ಲ ಡೋರ್ಗಳು ಈ ಥರ ಇದೆ ಅಂತ ಅರಮನೆಯಲ್ಲಿ. ಸಿಕ್ಕಾಪಟ್ಟೆ ರೂಮ್ಸ್ ಇದ್ದಾವೆ, ಗೊತ್ತಾಗಲ್ಲ ಎಲ್ಲೋಗ್ತೀವಿ ಅಲ್ಲ ಅಂತ. ಹಂಗಾಗಿ ಅವರೆಲ್ಲ ಬ್ಯಾರಿಕೇಡ್ ಕಟ್ಟಿದ್ದಾರೆ, ಕರೆಕ್ಟಾಗಿ ಹೋಗಿ ಹೊರಗಡೆ ಬರ್ಬೇಕಂತ. ನೋಡಿ ಪೇಂಟಿಂಗ್ ಎಲ್ಲ ಇದ್ದಾವೆ ಗೋಡೆ ಮೇಲೆ. ಬನ್ನಿ ಫ್ರೆಂಡ್ಸ್, ನಾವಿವಾಗ ಹೋಗ್ತಾ ಇರೋದು ರಾಜ ವಂಶಸ್ಥರ ಫೋಟೋಸು ನೋಡ್ತಾ ಇದ್ವಿ. ಬನ್ನಿ, ಯಾವ ಥರ ಇದೆ ಫೋಟೋಸ್ ತೋರಿಸ್ತೀನಿ ನಿಮಗೆ. ನೋಡಿ, ರಾಜ್ಯ ವಂಶಸ್ಥರ ಫೋಟೋಸ್ ಇವೆಲ್ಲ ಮೊದಲಿನ ಕಾಲದಿಂದ ಫೋಟೋಸು ಇದಾವೆ. ಅದೇ ಫ್ರೇಮ್ ಹಾಕಿಟ್ಟಿದ್ದಾರೆ ಅವರು. ರಾಜ್ಯ ವಂಶಸ್ಥರ ಫ್ಯಾಮಿಲಿ ಫೋಟೋಸ್ ಎಲ್ಲ ಇವು. ಮತ್ತು ರಾಜರು ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ರು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಕೋಬೋದು. ನೋಡ್ರಿ, ಇವೆಲ್ಲ
ಫೋಟೋಸು, ಅವರ ವಂಶಸ್ಥರ ಫೋಟೋಸು ಗೋಡೆ ಮೇಲೆ ಹಾಕಿದ್ದಾರೆ. ರಾಜ್ಯ ವಂಶಸ್ಥರ ಅವರ ಬ್ರದರ್ಸು ಮತ್ತು ಸಿಸ್ಟರ್ಸ್ ಫೋಟೋಸ್ ಇವೆಲ್ಲ. ಸ್ವಲ್ಪ ರಶ್ ಇದೆ ಫ್ರೆಂಡ್ಸ್, ಸಂಡೇ ಅಲ್ವಾ, ಎಲ್ಲರೂ ನೋಡೋಕ್ಕೆ ಬಂದಿರ್ತಾರೆ ಅರಮನೆನ. ಸ್ವಲ್ಪ ವಿಡಿಯೋ ಮಾಡೋದು ಕಷ್ಟನೇ ಆಗ್ತಾಯಿದೆ ನೋಡಿ. ಇದು ಬ್ರಿಟಿಷ್ ಕಾಲದಲ್ಲಿ ಅವ್ರ ಫೋಟೋಸ್, ಅವರು ಅರಮನೆಯಲ್ಲಿ ಇದ್ರು ಫ್ರೆಂಡ್ಸ್. ಬ್ರಿಟಿಷ್ ಕಾಲದಲ್ಲೇ ಕಟ್ಟಿರೋ ಅರಮನೆ ಇದು ನೋಡಿ. ಅವರು ಇವು ಬೆಳ್ಳಿ ವಸ್ತುಗಳು ಫ್ರೆಂಡ್ಸ್, ಮಹಾರಾಜರು ಯೂಸ್ ಮಾಡ್ತಾರಂಥ ಬೆಳ್ಳಿ ವಸ್ತುಗಳು. ಈಗ ಯಾರಿಗೂ ಏನೋ ಗಿಫ್ಟ್ ಕೊಡ್ಬೇಕಂದ್ರೆ ಇದರಲ್ಲೇ ಕೊಡ್ತಾ ಇದ್ರಂತೆ ಅವರು ಅವಾಗಿನ ಕಾಲದಲ್ಲಿ. ಅದೇ ನೋಡಿ ಫ್ರೆಂಡ್ಸ್ ಇವೆಲ್ಲ. ನೆಕ್ಸ್ಟು ನೋಡಿ ಎಷ್ಟು ದೊಡ್ಡಿದೆ ಹಾಲು, ಸಿಕ್ಕಾಪಟ್ಟೆ ದೊಡ್ಡದಿದೆ ಹಾಲು, ನೋಡ್ಕೋಬೋದು ನೀವು. ಪೇಂಟಿಂಗ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. 15 ವರ್ಷ ಆ ಪೇಂಟಿಂಗು ಮಾಡಿದಾರಂತೆ 13 ಆರ್ಟಿಸ್ಟು. ಸಖತ್ತಾಗೆ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ, ನೋಡ್ಬೋದು ನೀವು. ಸಿಕ್ಕಾಪಟ್ಟೆ ಜನ ಫೋಟೋಸ್ ಎಲ್ಲ ತೊಗೊತಾ ಇದ್ದಾರೆ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಆಗ್ತಿದ್ದಿಲ್ಲ ನೋಡಿ ಪೇಂಟಿಂಗ್ ಯಾವ ಥರ ಇದೆ ಅಂತ. ಹೊರಗಡೆ ಭಾರಿ ಸಖತ್ತಾಗಿದೆ ಅರಮನೆ, ಒಂದ್ಸಲ ಬಂದು ನೋಡ್ಕೋಬೋದು. ಇಲ್ಲಿದಾರಲ್ಲ ಅವ್ರ ಗೈಡು, ಅವ್ರಿಗೆಲ್ಲ ಹೇಳ್ತಾ ಇದ್ದಾರೆ ಯಾವ ಥರ ಹೆಂಗೆ ಅಂತ. ದಸರಾ ಟೈಮಲ್ಲಿ ಮಾಡಿರೋ ಪೇಂಟ್ ಇದು ನೋಡಿ ಫ್ರೆಂಡ್ಸ್. ಇಲ್ಲಿ ಇದ್ದಾರಲ್ಲ 3 ಜನ, ಅವರು ಇಲ್ಲಿ ಬಂದು ಎಕ್ಸಸೈಸ್ ಮಾಡ್ತಾ ಇದ್ದಾರೆ ನೋಡಿ ಅರಮನೆಯಲ್ಲಿ ಬಂದು. ಏನು ಜನಗಳು ನೋಡಿ ಫ್ರೆಂಡ್ಸ್. ಇದು ರಾಜಸ್ಥಾನ್ ಸ್ಟೈಲಲ್ಲಿ ಕಟ್ಟಿರ್ತಾರೆ, ಸಖತ್ತಾಗಿದೆ. ವಿಂಡೋಸ್ ಎಲ್ಲ ಸಖತ್ತಾಗಿದೆ ಇಲ್ಲೆಲ್ಲ ನೋಡಿ, ಸೂಪರ್ ಆಗಿದೆ ಅಂತ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ರಾಜರು ಯೂಸ್ ಮಾಡ್ತಾರೆ ಅಂತ ನಿಮಗೆ ಲಿಫ್ಟ್ ಯಾವ ಥರ ಅಂತ ತೋರಿಸ್ತೀನಿ. ಇದು ಆವಾಗಿನ ಕಾಲದಲ್ಲಿ ರಾಜರು ಯೂಸ್ ಮಾಡ್ತಾ ಇದ್ದಂಥ ಲಿಫ್ಟ್ ಇದು. ನೋಡಿ ಗಾಂಧೀಜಿಯವ್ರು ಬಂದರೆ ಈ ರೂಮಲ್ಲೇ ರೆಸ್ಟ್ ಮಾಡ್ತಿದ್ರಂತೆ. ಅವರು ಗೈಡ್ ಹೇಳ್ತಾ ಇದ್ದಾರೆ, ನಾನು ಕೇಳ್ಕೊಂಡೆ. ಇಲ್ಲಿ ರಾಜರು ಯೂಸ್ ಮಾಡ್ತದಂಥ ಬೆಳ್ಳಿ ಕುರ್ಚಿಗಳು ನಿಮಗೆ ನೋಡೋಕೆ ಸಿಗುತ್ತೆ ನೋಡಿ ಯಾವ ಥರ ಇದೆ ಅಂತ. ಬೆಳ್ಳಿ ಮಿರರ್ ಇದು. ರಾಜರು ಯೂಸ್ ಮಾಡಿದಂಥ ಕುರ್ಚಿಗಳು ಎಲ್ಲವನ್ನು ಇಲ್ಲಿ ಇಟ್ಟಿದ್ದಾರೆ ಪ್ರದರ್ಶನಕ್ಕೆ, ನೋಡ್ಕೋಬೋದು ಬಂದರೆ. ಮೇಲ್ಗಡೆ ಡಿಸೈನಿಂಗ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಇದು ನೋಡ್ಕೊಂಡು ಹೊರಗಡೆ ಬಂದ್ವಿ. ಎಲ್ಲ
ಅರಮನೆ ಸುತ್ತಕ್ಕೆ 1 ಅವರ್ ಇಲ್ಲ 2 ಅವರ್ ಆಗುತ್ತೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಒಳಗಡೆ ದೊಡ್ಡದಿದೆ. ನೋಡಿ ಯಾವ ಥರ ಇದೆ ಅಂತ ಅರಮನೆ. ಬಟ್ ಸ್ವಲ್ಪ ಡೋರ್ ಇದಾವೆ, ಅವು ಕ್ಲೋಸ್ ಮಾಡಿದ್ದಾರೆ, ಯಾಕಂತ ಗೊತ್ತಿಲ್ಲ. ಎಲ್ಲ ಡೋರು ಓಪನ್ ಇಲ್ಲ. ಅವೆಲ್ಲ ಸೀಕ್ರೆಟ್ ರೂಮ್ಸ್ ಇರ್ತವೆ, ಅದಕ್ಕೆ ಇಲ್ಲೆಲ್ಲ ಅಲೋ ಮಾಡಲ್ಲ ನಮ್ಮನ್ನೆಲ್ಲ. ಮತ್ತೆ ಕೆಳಗಡೆ ಇಳಿದು ಮೇಲೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಇವಾಗ. ನೋಡ್ರಿ ಯಾವ ಥರ ಡಿಸೈನಿಂಗ್, ಸಖತ್ತಾಗಿ ಡಿಸೈನ್ ಎಲ್ಲ ಮಾಡಿದ್ದಾರೆ ಆ ಕಾಲದಲ್ಲೇ. ಇದೆಲ್ಲ ದಸರಾ ಟೈಮಲ್ಲಿ ಯೂಸ್ ಮಾಡೋಂಥ ವಸ್ತುಗಳು ಫ್ರೆಂಡ್ಸ್. ಬಟ್ ಎಲ್ಲ ಕಡೆನೂ ಅವರು ಅರಮನೆ ಗಾರ್ಡ್ಸ್ ಇರ್ತಾರೆ, ಒಳಗಡೆ ಬಿಡಲ್ಲ. ಅಷ್ಟೇ ನೋಡಿಕೊಂಡು ಹೋಗ್ತಾ ಇರಬೇಕು ಫ್ರೆಂಡ್ಸ್. ನಿಮಗೆ ನೆಕ್ಸ್ಟ್ ತೋರಿಸೋದೆ ವರ್ಲ್ಡ್ ಫೇಮಸ್ ಅಂಬಾರಿ. ಇದು 750 kg ಚಿನ್ನದ ಅಂಬಾರಿ ನೋಡಿ ಫ್ರೆಂಡ್ಸ್. ಅದಕ್ಕಿಂತ ಫಸ್ಟು ಇನ್ನೊಂದು ವಿಡಿಯೋ ಮಿಸ್ ಮಾಡಿದೆ ಇಲ್ಲಿ. ಇದು ಫಿರಂಗಿ, ಬ್ರಿಟಿಷ್ ಕಾಲದಲ್ಲಿ ಇರುವಂತಹ ಫಿರಂಗಿಗಳು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ಇದನ್ನು ತೋರಿಸೋದು ಮರ್ತೇನೆ ನಿಮಗೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಸೂಪರ್ ಆಗಿದೆ. ಬನ್ನಿ ಫ್ರೆಂಡ್ಸ್, ಚಿನ್ನದ ಅಂಬಾರಿ ನೋಡೋಣ. ನೋಡಿ ಯಾವ ಥರ ಇದೆ ಅಂತ ಅಂಬಾರಿ. ಸೂಪರ್ ಆಗಿದೆ ಅಲ್ವಾ? ಇಲ್ಲೆಲ್ಲ ಕೊಡಿರೋ ಡೀಟೇಲ್ಸ್ ನೋಡ್ಕೋಬೋದು ನೀವು. ನೋಡಿ ಇಷ್ಟು ದೊಡ್ಡ ಮಿರರ್ ಹಾಕಿದ್ದಾರೆ. ಯಾಕಪ್ಪ ಅಂದರೆ ಅದಕ್ಕೊಂದು ರೀಸನ್ ಇದೆ. ನಾವು ಮೆಟ್ಲು ಇರೋದು ಬರ್ಬೇಕಂದ್ರೆ ನಮಗೆ ಕರೆಕ್ಟಾಗಿ ಮುಂದೆ ನೋಡಿದ್ರೆ ಮೆಟ್ಲುಗಳು ಕಾಣಬೇಕಲ್ಲ, ಅದಕ್ಕೋಸ್ಕರ ಅಷ್ಟು ದೊಡ್ಡ ಮಿರರ್ ಹಾಕಿದ್ದಾರೆ ಮಹಾರಾಜರು ಆಗಿನ ಕಾಲದಲ್ಲೇ. ನೋಡಿ ಎಷ್ಟು ದೊಡ್ಡ ದೊಡ್ಡ ಮಿರರ್ಗಳಿದಾವೆ ಒಳಗಡೆ, ನೋಡ್ಕೋಬೋದು. ಎಲ್ಲ ಕಡೆಯಿಂದ ಮಿರರ್ಗಳು ಇದ್ದಾವೆ, ದೊಡ್ಡ ದೊಡ್ಡ ಮಿರರ್ ಇದ್ದಾವೆ. ನೋಡಿ ರಾಜ್ಯರ ಕೂತಿದ ಟ್ಯಾಚ್ ಮಾಡಿದ್ದಾರೆ ಒಂದು, ಮತ್ತು ಸೈನ್ಯಾಧಿಪತಿ. ನೋಡ್ಕೋಬೋದು ನೀವು. ನೋಡಿ ಫ್ರೆಂಡ್ಸ್, ಒಳಗಡೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, ಅಷ್ಟು ಸಖತ್ತಾಗಿದೆ ಇಲ್ಲಿ. ಯಾವ ಥರ ಕಟ್ಟಿದ್ದಾರೆ ಅಂತ ನಮಗೆ ಅಷ್ಟು ಇದಾಗುತ್ತೆ. ಬಟ್ ಸೂಪರಾಗಿ ಕಟ್ಟಿದ್ದಾರೆ, ನೋಡ್ಕೋಬೋದೆಲ್ಲ. ನೋಡಿ ಇಲ್ಲೊಂದು ಮಿರರ್ ಇಟ್ಟಿದ್ದಾರೆ ಬೆಳ್ಳಿದು. ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಅಲ್ಲೆಲ್ಲ ಕುತ್ಕೊಂಡು ವೀಕ್ಷಣೆ ಮಾಡ್ತಿದ್ರು ಅಂತ ಫ್ರೆಂಡ್ಸ್. ಅವಾಗೆಲ್ಲ ಸಖತ್ತಾಗಿದೆ ಪ್ಲೇಸು. ನೋಡಿ ಡಿಸೈನಿಂಗ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಮೇಲೆ. ಅಲ್ಲಿ ಮುಂದೆ ನೋಡ್ತಾ ಇರಲ್ಲ, ಅಲ್ಲೇ ಈ ದಸರಾ ಹಬ್ಬದ ದಿನ ಆನೆಗಳಿಗೆಲ್ಲ ಅಲ್ಲೇ ಇದು ಮಾಡ್ತಾರೆ, ಪ್ರಾಕ್ಟೀಸು. ಗ್ರೌಂಡ್ ಇದೆಯಲ್ಲ ಅಲ್ಲೇ. ತುಂಬಾ ದೊಡ್ಡದಿದೆ ಫ್ರೆಂಡ್ಸ್ ಅರಮನೆ. ನೋಡಿ ಯಾವ ಥರ ಇದೆ ಅಂತ, ಸಖತ್ತಾಗಿದೆ ಅಲ್ವಾ? ರಾಜರದೊಂದು ಫೋಟೋ ಹಾಕಿದ್ದಾರೆ.
ಚಾಮರಾಜ ಒಡೆಯರ್ ಅವರ ಫೋಟೋ ಇದು. ಇವಾಗ ಇಷ್ಟರ ಫ್ರೀ ಇರುತ್ತೆ ಫ್ರೆಂಡ್ಸ್. ನೀವು ದಸರಾ ಟೈಮಲ್ಲಿ ಹೋಗ್ಬಿಟ್ರೆ ಫುಲ್ ರಶ್ ಇರುತ್ತೆ. ಇವಾಗೆಲ್ಲ ಹೋಗೋಕ್ಕೂ ಆಗಲ್ಲ. ಇವಾಗಲೇ ಫ್ರೀ ಇದ್ದಾಗ ಒಂದು ಟೈಮ್ ನೋಡ್ಕೊಂಬನ್ನಿ, ಸಖತ್ತಾಗಿದೆ ಪ್ಯಾಲೇಸ್ ಎಲ್ಲ, ಮೈಸೂರು ಅರಮನೆ ಎಲ್ಲ. ನೋಡಿ ಯಾವ ಥರ ಇದೆ ಅಂತ. ಇಲ್ಲೊಂದು ಮಿರರ್ ಇಟ್ಟಿದ್ದಾರೆ. ಸೂಪರಾಗೆ ಕಟ್ಟಿದ್ದಾರೆ ಫ್ರೆಂಡ್ಸ್ ಅರಮನೆನ. ಆವಾಗಿನ ಕಾಲದಲ್ಲೇ ಈ ಥರ ಕಟ್ಟಿದ್ದಾರೆ. ಸೂಪರ್ ಅಂತಲೇ ಹೇಳ್ಬೋದು. ನೋಡಿ ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಎಲ್ಲ ಪೇಂಟಿಂಗ್ ಇದೆ ನೋಡಿ. ಬಟ್ ಇಲ್ಲಿ ಮೇಲೆ ಅಲಾವಿಲ್ಲ, ಯಾಕೆಂತ ಗೊತ್ತಿಲ್ಲ ನನಗೆ. ಇನ್ನೂ ದೊಡ್ಡದಿಲ್ಲ ಅರಮನೆ, ಬಟ್ ಎಷ್ಟು ತೋರಿಸ್ಬೇಕು ಅಷ್ಟೇ ತೋರಿಸಿದ್ದಾರೆ. ಇದೊಂದು ಸೀಕ್ರೆಟ್ ರೂಮು. ಗೋಲ್ಡನ್ ಪ್ಯಾಲೇಸ್ ಫ್ರೆಂಡ್ಸ್ ಇದು. ಗೋಲ್ಡನ್ ಅರಮನೆ. ಫುಲ್ ಗೋಲ್ಡಲ್ಲೇ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಫುಲ್ ಗೋಲ್ಡ್ ಪೇಂಟಿಂಗೇ ಮಾಡಿದ್ದಾರೆ. ಸಖತ್ತಾಗಿದೆ ನೋಡಿ. ಹಳೆ ಕಾಲದಲ್ಲೆಲ್ಲ ಈಗ ರಾಜರು ಸಭೆ ಅಂತ ಮಾಡ್ತಿರಲ್ಲ, ಆ ಸಭೆ ಇದರಲ್ಲೇ ಮಾಡ್ತಾಯಿದ್ರು ಫ್ರೆಂಡ್ಸ್. ತೋರಿಸ್ತೀನಿ ಬನ್ನಿ, ಮುಂದೆ ಐತೆ ನಿಮಗೆ. ರಾಜರೆಲ್ಲ ಸಭೆ ಮಾಡ್ತಾರಲ್ಲ, ಅದು ಇಲ್ಲೇ. ಇದೇ ಜಾಗದಲ್ಲಿ ಮೈಸೂರು ರಾಜರು ಸಭೆಗಳನ್ನ ನಡೆಸ್ತಾ ಇದ್ದಾರಂತೆ. ನೀವೆಲ್ಲ ಫಿಲಮಲ್ಲೆಲ್ಲ ನೋಡಿರ್ಬೋದು ಯಾವ ಥರ ಅಂತ. ಅಲ್ಲಿ 2 ರೂಮ್ ಸೀಕ್ರೆಟ್ಸ್ ಇದ್ದಾವೆ, ಬಟ್ ಅವು ಅಲಾವಿಲ್ಲ ನಮಗೆ. ಯಾವ ರೂಮ್ ಅಂತ ನಮಗೆ ಗೊತ್ತಿಲ್ಲ. ಅಲ್ಲೊಂದಿದೆ ರೂಮ್, ಅದೇನೋ ನೋಡಿ ರೂಮ್ಸ್. ಬನ್ನಿ ಹೋಗೋಣ. ಇಲ್ಲಿಗೆ ಮೈಸೂರು ಅರಮನೆ ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ದಸರಾ ಅಂಬಾರಿ ಹೊರ್ತಲ್ಲ, ಆ ಆನೆಗಳ ಆಭರಣಗಳು ಇಲ್ಲಿಟ್ಟಿದ್ದಾರೆ. ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲೇ ನೋಡಿ ಆಭರಣಗಳು, ಆನೆಗೆ ಅಲಂಕಾರ ಮಾಡುವ ಆಭರಣಗಳು ಇವೆಲ್ಲ ನೀವು ನೋಡ್ಕೋಬೋದು. ಇದು ಅದ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಇವು ಪುಸ್ತಕ ಸಿಗ್ತವೆ ಮೈಸೂರು ಬಗ್ಗೆ. ಇಲ್ಲೆಲ್ಲ ಮೈಸೂರು ಬಗ್ಗೆ ಮಾಹಿತಿ ಎಲ್ಲ ಸಿಗುತ್ತೆ ಪುಸ್ತಕ, ಅದು ನೋಡ್ಕೋಬೋದು ನೀವು. ಇದು ಅರಮನೆ ಭದ್ರತಾ ಪಡೆ ಸೆಕ್ಯೂರಿಟಿ ಆಫೀಸು. ನಿಮ್ಗೇನೇ ತೊಂದರೆ ಇದ್ದರೂ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಓಕೆನಾ. ಎಕ್ಸಿಟ್ ಫ್ರೆಂಡ್ಸ್, ಇದು ಹೊರಗಡೆ ಬಂದ್ವಿ ನಾವು. ಇಲ್ಲಿ ಆವಾಗಲೇ ಸ್ಟಾರ್ಟಿಂಗಲ್ಲಿ ಸ್ಲಿಪ್ಪರ್ ಕೊಟ್ಟಿದ್ವಲ್ಲ, ಅದನ್ನ ಇಲ್ಲಿ ಇಸ್ಕೊಂಡು ಹಿಂಗೆ ಎಕ್ಸಿಟ್ ಹೊರಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ಹಳೆಯ ದೇವಸ್ಥಾನ ಇದೆ ಕೃಷ್ಣಂದು, ಬಾಲಕೃಷ್ಣಂದು. ಅದನ್ನು ನಿಮಗೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲಿದೆಯಲ್ಲ, ಇದೇ ದೇವಸ್ಥಾನ. 1898ರಲ್ಲಿ ಕಟ್ಟಿರೋ ದೇವಸ್ಥಾನ ಅಂತ ಇದು. ಹಳೆಯ ದೇವಸ್ಥಾನ ಸಖತ್ತಾಗಿದೆ, ನೋಡೋಣ ಬನ್ನಿ ಫ್ರೆಂಡ್ಸ್. ಕೃಷ್ಣನ ದೇವಸ್ಥಾನ. ಬಟ್ ಒಳಗಡೆ ಬಂದ ತಕ್ಷಣ ನಿಮಗೆ ಮೇಲೆ ಆ ಕಂಬ ಇದೆಯಲ್ಲ, ಆ ಕಂಬದಿಂದ ಸೌಂಡ್ ಬರುತ್ತೆ ಫ್ರೆಂಡ್ಸ್, ಸಖತ್ತಾಗಿ. ನೋಡಿ, ಎಲ್ಲರೂ ನೋಡ್ತಾ ಇದ್ದಾರೆ ಒಳಗೆ. ನೀವು ಒಂದ್ಸಲ ಬಂದರೆ ಇಲ್ಲಿ ಖಂಡಿತವಾಗಿ ನೋಡ್ಕೊಂಡು ಹೋಗಿ, ಓಕೆನಾ. ಬನ್ನಿ ದೇವರ ದರ್ಶನ ಮಾಡೋಣ ಒಳಗಡೆ ಹೋಗಿ.
ನೋಡಿ ಇವೆಲ್ಲ ದೇವರುಗಳು. ಇದೆ ನೋಡಿ ಫ್ರೆಂಡ್ಸ್, ಕೃಷ್ಣನ ದೇವಸ್ಥಾನ, ಬಾಲಕೃಷ್ಣನ ದೇವಸ್ಥಾನ ಇದೆ. ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ವಿ. ಜಸ್ಟ್ ಹೊರಗಡೆ ಬಂದ್ವಿ. ಇದು ಹೊರಗಡೆ ಬಂದ ತಕ್ಷಣ ನಿಮಗೆ ಆಂಜನೇಯ ಸಿಗ್ತಾನೆ. ಆಂಜನೇಯನ ನೋಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಹೊರಗಡೆ ಬಂದ್ವಿ ಫ್ರೆಂಡ್ಸ್. ಇವಾಗ ಹಿಂಗೆ ಎಕ್ಸಿಟ್ ಹಿಂಗೆ ಹೊರಗಡೆ ಹೋಗ್ಬೇಕು ಇವೆಲ್ಲ ನೋಡಿಕೊಂಡು. ಇದು ದೇವಸ್ಥಾನ ಸಖತ್ತಾಗಿದೆ ಫ್ರೆಂಡ್ಸ್. ಇದು ಲಕ್ಷ್ಮೀ ದೇವಸ್ಥಾನ ಅದು, ಬಟ್ ಅದು ನೋಡಲಿಲ್ಲ. ನಮಗೆ ಅರಮನೆ ನೋಡೇ ಸ್ವಲ್ಪ ಸುಸ್ತಾಗಿತ್ತು, ಹಂಗಾಗಿ ಹಂಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೀವಿದ್ರೆ ನೋಡಿಕೊಂಡು ಬರ್ಬೋದು ಫ್ರೆಂಡ್ಸ್, ಹಂಗೇನಿಲ್ಲ. ಹಿಂಗೆ ರೌಂಡ್ ಹಾಕ್ಕೊಂಡು ಬರಬೇಕು. ಅಂದರೆ ಅಲ್ಲಿ ಎಂಟ್ರೆನ್ಸ್ ಇರುತ್ತಲ್ಲ, ಇದು ಎಕ್ಸಿಟ್ ಇರುತ್ತೆ. ಓಕೆನಾ? ಎಲ್ಲ ತಿನ್ನೋಕ್ಕೆ ನಿಮಗೆಲ್ಲ ಸಿಗುತ್ತೆ ಫ್ರೆಂಡ್ಸ್. ಇವಾಗ ಅಲ್ಲಿಂದ ಬಂದ್ವಿ ನಾವು. ಇವಾಗ ಇದು ಎಕ್ಸಿಟ್ ಗೇಟು, ಅಲ್ಲಿಂದ ಸ್ಟಾರ್ಟಿಂಗ್ ಬಂದ್ವಿ ನಾವು. ಮೈಸೂರು ಅರಮನೆ ಈ ಕಡೆಯಿಂದ ಎಕ್ಸಿಟು. ಇವಾಗ ಹೋಗ್ತಾ ಇರೋದು ಎಲ್ಲ ಎಕ್ಸಿಟ್ ಫ್ರೆಂಡ್ಸ್. ಇದು ನೋಡಿ, ಎಕ್ಸಿಟಲ್ಲಿ ಒಬ್ರು ಯಾರೋ ಕೇಳ್ತಾ ಇದ್ದಾರೆ ಒಳಗಡೆ ಹೋಗ್ತೀನಿ ಅಂತ, ಬಟ್ ಸೆಕ್ಯೂರಿಟಿ ಬಿಡ್ತಾ ಇಲ್ಲ. ಇಲ್ಲಿ ಯಾರನ್ನೂ ಬಿಡಲ್ಲ ಫ್ರೆಂಡ್ಸ್, ಓಕೆನಾ? ಇನ್ನೊಂದು ನಿಮಗೆ ಇಲ್ಲಿ ಪಾರ್ಕಿಂಗು ವ್ಯವಸ್ಥೆ ಇದೆ. ಇಲ್ಲೆಲ್ಲ ನೋಡಿ, ಪಾರ್ಕ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್? ಮೈಸೂರು ಅರಮನೆ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಓಕೆನಾ? ಈಗ ನಾವು ಹೋಗ್ತಾ ಇರೋದು ರೈಲ್ವೆ ಸ್ಟೇಷನ್ಗೆ. ಆಟೋ ಬುಕ್ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್. ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 50 ರೂಪಾಯಿ ಫ್ರೆಂಡ್ಸ್ ರೈಲ್ವೆ ಸ್ಟೇಷನ್ಗೆ. ಅರಮನೆಯಿಂದ ನೀವೆಲ್ಲ ಜಾಸ್ತಿ ಕೊಡೋಕೆ ಹೋಗ್ಬೇಡಿ. ಅವ್ರು ಹೇಳ್ತಾರೆ 100 ರೂಪಾಯಿ 150 ರೂಪಾಯಿ ಅಂತ. ಪ್ಲೀಸ್ ಯಾರು ದುಡ್ಡು ಜಾಸ್ತಿ ಕೊಡೋಕೆ ಹೋಗ್ಬೇಡಿ. ಮೈಸೂರು ಅರಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಕೇವಲ 50 ರೂಪಾಯಿ ಅಂತ ಕೊಟ್ಟು ಹೋಗ್ಬೋದು ನೀವು. ನೋಡಿ, ರೈಲ್ವೆ ಸ್ಟೇಷನ್ ಒಳಗಡೆ ಬಂದ್ವಿ. ಇಲ್ಲಿಗೆ ಬರೋಷ್ಟರಲ್ಲೇ 6:20 6:40 ಟ್ರೈನ್ ಇದೆ ಇಲ್ಲಿಂದ, ಮೈಸೂರಿಂದ ಬೆಂಗಳೂರು. ಅದಕ್ಕೆ ಟಿಕೆಟ್ ತೊಗೊಂಡು ಬನ್ನಿ ಫ್ರೆಂಡ್ಸ್. ಇದೊಂದು ಸಖತ್ತಾಗಿದೆ ಫ್ರೆಂಡ್ಸ್. ರೈಲ್ವೆ ಸ್ಟೇಷನ್ ಒಳಗಡೆ ಇರೋದಿದ್ದು. ಬನ್ನಿ ಟಿಕೆಟ್ ತೊಗೊಳ್ಳೋಣ. ಇವಾಗ ಇನ್ನು 20 ನಿಮಿಷ ಅಷ್ಟೇ ಟೈಮ್ ಇದೆ ಟ್ರೈನಿಗೆ. ಸ್ವಲ್ಪ ರಶ್ ಇದೆ ರೈಲ್ವೆ ಸ್ಟೇಷನ್ನು. ಟಿಕೆಟ್ ತೊಗೊತಾ ಇದ್ದೀವಿ ಇವಾಗ. ಫೈನಲಿ ಟಿಕೆಟ್ ತೊಗೊಂಡ್ವಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಇದು 5ನೇ ಪ್ಲಾಟ್ಫಾರ್ಮಿಗೆ ಟ್ರೈನ್ ಬಂದಿರ್ತಂತೆ. ಟ್ರೈನ್ ಮೈಸೂರಿಂದ 40 ನಿಮಿಷಕ್ಕೊಂದು ಟ್ರೈನ್ ಇದೆ ನಿಮಗೆ, ಮೈಸೂರು ಟು ಬೆಂಗಳೂರು. ಆರಾಮಾಗಿ ನೀವು ಬರ್ಬೋದು. ನೋಡಿ ಫ್ರೆಂಡ್ಸ್, ನಮ್ಮ ಟ್ರೈನ್ ನಿಂತಿರೋದು 5ನೇ ಪ್ಲಾಟ್ಫಾರ್ಮಲ್ಲಿ. ಅಲ್ಲಿ ಹೋಗ್ತಾ ಇದ್ದೀವಿ ನಾವು ಇವಾಗ. ನೋಡಿ, ಇದು ಲಿಫ್ಟ್. ಇದು ವಯಸ್ಸಾದರೂ ಲಿಫ್ಟಲ್ಲಿ ಬರ್ಬೋದು, ಇಲ್ಲ ನಡ್ಕೊಂಡು ಬರೋದು ಇಲ್ಲಿ. ನೋಡಿರಿ, ನಮ್ಮ ಟ್ರೈನ್ ಆಲ್ಮೋಸ್ಟ್ ನಿಂತಿದೆ ಇಲ್ಲಿ ಬಂದು. ಇವಾಗ ನಾವು ಟ್ರೈನ್ ಹತ್ತಾ ಇದ್ದೀವಿ ಮೈಸೂರಿಂದ ಬೆಂಗಳೂರು. ನೋಡಿರಿ, ಹತ್ತತ್ರ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹತ್ತತ್ರ ನಾವು ಮೆಜೆಸ್ಟಿಕ್ ಹತ್ರ ಬಂದ್ವಿ ಬೆಂಗಳೂರು. ಟ್ರೈನ್ ಸ್ಟಾಪ್ ಆಯಿತು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ. ನೋಡಿರಿ, ಇಳಿತಾ ಇದ್ದೀವಿ ಇವಾಗ ನಾವು. 9:30 ಆಗಿತ್ತು ಫ್ರೆಂಡ್ಸ್ ನಾವು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇಳಿದಾಗ. ನೋಡಿ, ಇದೆ ಟ್ರೈನ್.
ಬನ್ನಿ ಇವಾಗ ಹೊರಗಡೆ ಆಟೋ ಬುಕ್ ಮಾಡಿಕೊಂಡು ಹೋಗೋಣ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಗೆ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಈ ರೈಲ್ವೆ ಸ್ಟೇಷನ್ ಮುಂದೆನೇ ಇದ್ದೀವಿ, ಆಟೋ ಸ್ಟ್ಯಾಂಡ್ ಇದೆ ಇಲ್ಲಿ. ಆಟೋ ಬುಕ್ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್. ಬಾಯ್.